3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಮಿಕ್ಕಿರೋ ಅನ್ನದಲ್ಲಿ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ರಾತ್ರಿ ಏನಾದರೂ ಅನ್ನ ಉಳಿದಿದ್ರೆ ಅದರಲ್ಲಿ ಬಿಸಿಬೇಳೆಭಾತ್ ಮಾಡ್ಕೊಳ್ಳಿ. ತುಂಬ ಈಸಿ ಇರುತ್ತೆ, ಬೇಗನೂ ಆಗುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸೇಮ್ ಮೆಥಡನ್ನೇ, ಅಕ್ಕಿ ಹಾಕಲ್ಲ, ರೈಸ್ ಹಾಕೋದು ಅಷ್ಟೇ, ಅನ್ನ ಮಾಡಿರೋದಿರುತ್ತಲ್ಲ ಅದನ್ನು ಹಾಕೋದು. ಫ್ರೆಂಡ್ಸ್, ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಬನ್ನಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಅಂತ ನಾನು ನೋಡ್ಕೊಳ್ಳೋಣ. ಇವಾಗ ನೋಡಿ, ಮೊದಲಿಗೆ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ, 5:30ಗೆ ತಿಂಡಿ ಮಾಡಬೇಕು ಅಂತ. ನೋಡಿ, ರಾತ್ರಿ ಅನ್ನ ತುಂಬ ಮಿಕ್ಬಿಟ್ಟಿತ್ತು, ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ. ನೋಡಿ, ಮಿಕ್ಕಿರೋ ಅನ್ನ ಇದ್ದರೆ ಸಾಕು. ಇದರಲ್ಲಿ ಇವಾಗ ಬಿಸಿಬೇಳೆಭಾತ್ ಮಾಡ್ಕೊಳ್ಳೋಣ. ನಾನು ಮೊದಲೇ ನೈಟೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೆ, ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕಿತ್ತು ನನ್ನ ಮಗನಿಗೋಸ್ಕರ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ ತೊಗರಿಬೇಳೆ ತಗೊಂಡಿದ್ದೀನಿ, ಒಂದು ಗ್ಲಾಸ್ ತೊಗರಿಬೇಳೆ, ಒಂದು ಗ್ಲಾಸ್ ಹೆಸರುಬೇಳೆ ತಗೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇವಾಗ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ, ಉಪ್ಪು, ಖಾರ ನಿಮ್ಮ ಅಳತೆಗೆ ತಕ್ಕಷ್ಟು ಹಾಕೊಳ್ಳಿ. ನಾನು ಇವಾಗ 4 ಸ್ಪೂನ್ ಹಾಕಿದ್ದೀನಿ ಎಣ್ಣೆನ. ನೋಡಿ, ಎಣ್ಣೆ ಬಿಸಿ ಆಯಿತು. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ, ಅದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು. ಇವಾಗ ತರಕಾರಿ ಕಟ್ ಮಾಡ್ಕೊಂಡಿದ್ವಲ್ಲ, ಬೀನ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಎಲ್ಲ ನೈಟಾಗಿ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೆ. ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಆಲೂಗೆಡ್ಡೆನೂ ಹಾಕ್ತಾಯಿದ್ದೀನಿ. 2 ಕ್ಯಾರೆಟ್ ಹಾಕಿದೆ, 1 ಆಲೂಗೆಡ್ಡೆ ಹಾಕಿದ್ದೀನಿ. ಸಿಂಪಲ್ಲಾಗಿದೆ, ಈಸಿ ಇದೆ, ರುಚಿ ಅಂತೂ ಸೂಪರಾಗಿದೆ, ಮರಿದಾನೆ ಮಾಡ್ಕೊಳ್ಳಿ. ವೈಟ್ ಬಟಾಣಿ ಇತ್ತು, ವೈಟ್ ಬಟಾಣಿ ಹಾಕಿದ್ದೀನಿ. ನೋಡಿ, ಎಲ್ಲ ಇವಾಗ ಮಿಕ್ಸ್ ಮಾಡೋಣ, ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಇವಾಗ ನೋಡಿ, ಒಂದು ಗ್ಲಾಸು ಕಾಫಿ ಗ್ಲಾಸಲ್ಲಿ 1 ಗ್ಲಾಸು ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. ಇವಾಗ ಇದನ್ನು ತೊಳೆದಾಕ್ತೀನಿ ನಾನು. ಇವಾಗ ನೋಡಿ, ಇದೇ ಗ್ಲಾಸಲ್ಲಿ ನಾನು ತೊಗೊಂಡಿರೋದು. ಇವಾಗ ತೊಳೆದಾಕ್ತೀನಿ. ನೋಡಿ, ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಅನ್ನ ಹಾಕೋಣ. ಮಿಕ್ಕಿರೋ ಅನ್ನ ಇರುತ್ತಲ್ಲ, ರೈಸು, ಅದನ್ನು ಹಾಕೋಣ ಲಾಸ್ಟಲ್ಲಿ. ಮಸಾಲೆನೂ ಜಾಸ್ತಿ ತಗೊಳ್ಳಲ್ಲ, ಮನೆಯಲ್ಲೇ ಮಾಡಿರೋದು ಮಸಾಲೆ ಎಲ್ಲ. ನೋಡಿ, ರೆಡಿ ಆಯಿತು. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ಏಕೆಂದರೆ ನೀರು ಜಾಸ್ತಿ ತಗೊಳ್ಳಲ್ಲ, ಅಕ್ಕಿ ಹಾಕಿದರೆ ಜಾಸ್ತಿ ನೀರು ತಗೊಳುತ್ತೆ. ಹಾಗಾಗಿ ನಾನು ನೀರನ್ನು 4 ಗ್ಲಾಸ್ ಹಾಕಿದ್ದೀನಿ ನೀರು. ನಾನು ಅನ್ನನೂ ಫುಲ್ ಹಾಕಲ್ಲ, ಸ್ವಲ್ಪನೇ ಹಾಕ್ತೀನಿ. ನೋಡಿ, ಇವಾಗ ಕಡಲೆ ಬೀಜ ಹಾಕಿದ್ದೀನಿ ಒಂದು ಬೌಲಲ್ಲಿ. 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ನಾನು ಹುಣಸೆ ಹುಳಿ ಬಿಡಲ್ಲ ಇದಕ್ಕೆ, ಟೊಮೊಟೊನೇ. 1-2 ಟೊಮೊಟೊ ಹಾಕಿ ಸಾಕಾಗುತ್ತೆ. ನೋಡಿ, ಈಗೆಲ್ಲ ರೆಡಿ ಆಗ್ತಾಯಿದೆ. ಸ್ವಲ್ಪ ಇವಾಗ ಬಿಸಿಬೇಳೆಭಾತ್ ಪೌಡ್ರ್ ಹಾಕೋಣ. ಬಿಸಿಬೇಳೆಭಾತ್ ಪೌಡ್ರು ಮನೆಯಲ್ಲೇ ಮಾಡಿರೋದು, ತುಂಬ ರುಚಿ ಇರುತ್ತೆ. ನಾನು ಇದ್ರದ್ದು ವೀಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ ನೀವು. ನೋಡಿ, ನನಗೆ ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಖಾರ ಪುಡಿ ಹಾಕ್ತಾಯಿದ್ದೀನಿ. 4 ಸ್ಪೂನು ಬಿಸಿಬೇಳೆಭಾತ್ ಪೌಡ್ರ್ ಹಾಕಿದ್ದೀನಿ. 1 ಸ್ಪೂನು ನಾನು ಖಾರ ಪುಡಿ ಹಾಕಿದ್ದೀನಿ ಖಾರಕ್ಕೋಸ್ಕರ. ಚಿಟಿಕೆ ಅರಿಶಿನ ಹಾಕಿದ್ದೀನಿ. ನೋಡಿ, ಇವಾಗೆಲ್ಲ ರೆಡಿ ಆಯಿತು. ಇದು ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ಇವಾಗ ಸ್ವಲ್ಪ ರೈಸ್ ಹಾಕೋಣ. ಇವಾಗ ಅನ್ನ, ಮಿಕ್ಕಿರೋ ಅನ್ನ, ಯಾವುದಾದ್ರೂ ಮಿಕ್ಕಿರೋ ಅನ್ನ ಹಾಕ್ಕೊಳ್ಳಿ. ನೋಡಿ, ನಾನು ಫುಲ್ ಹಾಕಲ್ಲ, ಅನ್ನನ ಸ್ವಲ್ಪ ಇಟ್ಕೊಳ್ತೀನಿ, ಜಾಸ್ತಿ ಆಗಿಬಿಡುತ್ತೆ ಅಂತ. ನೋಡಿ, ಅನ್ನ ಇಷ್ಟು ಹಾಕಿದ್ದೀನಿ. ತುಂಬ ತೆಳುವಾಗಿ, 1 ಗ್ಲಾಸ್ ಬೇಕಾದ್ರೆ ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ತೆಳುವಾಗಿರುತ್ತೆ, ಸಂಜೆವರೆಗೂ ಗಟ್ಟಿ ಆಗೋಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕಿದ್ದೀನಿ, ಮನೆಯಲ್ಲೇ ಮಾಡಿರೋದು ಗರಂ ಮಸಾಲೆ ಪೌಡ್ರೂ. ಇದ್ರದ್ದು ವೀಡಿಯೋ ಹಾಕಿದ್ದೀನಿ, ನೋಡಿ ನೀವು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲೆ ಪೌಡ್ರದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಯೂಸ್ ಮಾಡೋದು ಜಾಸ್ತಿ.
ನೋಡಿ ಇವಾಗ ಒಂದು 3-4 ವಿಷಲ್ ಅಂತೂ ಹಾಕಿಸ್ತೀನಿ. ಇವಾಗ ತರಕಾರಿ ಬೇಯಲಿ. ಸ್ವಲ್ಪ ಟೇಸ್ಟಿಗೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ, ಎಣ್ಣೆನೂ ಹಾಕಿದ್ದೀನಿ, ಟೇಸ್ಟಿಗೋಸ್ಕರ ತುಪ್ಪ ಅಷ್ಟೇ. ನೋಡಿ ನಮ್ಮ ಮಗ 6:30ಗೆ ಹೋಗ್ತಾನೆ. ನಾನು 5 ಗಂಟೆಗೆ ಎದ್ಬಿಟ್ಟು ತಿಂಡಿ ಮಾಡಿ ಕಳಿಸ್ಬೇಕು ಡೈಲಿ. ನೋಡಿ ಅನ್ನ ಇಷ್ಟು ಮಿಟ್ಕಿದೆ, ಇಷ್ಟು ಇಟ್ಕೊಂಡಿದ್ದೀನಿ. ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಇಟ್ಬಿಟ್ಟೆ. ಸಂಜೆವರೆಗೂ ಗಟ್ಟಿ ಆಗೋಲ್ಲ ಇದು. ಈ ಥರ ತೆಳುವಾಗಿ ಮಾಡಿದರೆ ಒಂದು ಗ್ಲಾಸ್ ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ನಿಮ್ಮ ಅಳತೆಗಿನ್ನ ಜಾಸ್ತಿ, ಒಂದು ಗ್ಲಾಸ್ ಜಾಸ್ತಿ ಹಾಕಿ. ನೋಡಿ ಒಂದು 4-5 ವಿಷಲ್ ಕೂಗಿಸ್ತೀನಿ ಇಷ್ಟಿಗೆ. ನೋಡಿ ವಿಷಲ್ ಆಗ್ತಾಯಿದೆ. ಕೂಲಾಗೋಕೆ ಇಟ್ಟಿದ್ದೆ, ಕೂಲಾಗಿದೆ. ನೋಡಿ ಕಲರ್ಫುಲ್ಲಾಗಿದೆ, ಒಳ್ಳೆ ಟೇಸ್ಟು ಅಷ್ಟೇ, ಅಷ್ಟು ರುಚಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಗಟ್ಟಿಯಾಗಲ್ಲ ಇದು. ಅಕ್ಕಿ ಹಾಕಿದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. 6:30ಗೆ ಮನೆ ಬಿಟ್ಬಿಡ್ತಾನೆ ನಮ್ಮ ಮಗ. ನೋಡಿ ಒಂದು ಬಾಕ್ಸಿಗೆ ಬಿಸಿಬೇಳೆ ಭಾತ್ ಹಾಕಿದ್ದೀನಿ, ಇನ್ನೊಂದು ಬಾಕ್ಸಿಗೆ ಮಿಕ್ಸರ್ ಹಾಕಿದ್ದೀನಿ. ಈಗೆಲ್ಲ ರೆಡಿ ಮಾಡಿ ಇಡ್ತೀನಿ. ರೆಡಿ ಮಾಡಿ ಇಟ್ಟಿದ್ಮೇಲೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಎಲ್ಲ ರಂಗೋಲಿ ಹಾಕಬೇಕು. ನೋಡಿ ಎಲ್ಲ ರೆಡಿ ಆಯಿತು, ಬ್ಯಾಗ್ ಅಂತೂ ರೆಡಿ ಆಯಿತು. ಮಗ ಹೊರಡೋದಷ್ಟೇ, ಅವನಿನ್ನೂ ಬಂದಿಲ್ಲ. ನೋಡಿ ಒಂದು ಬಾಳೆಹಣ್ಣು ಇಡ್ತಾಯಿದ್ದೀನಿ. ನೋಡಿ ಬ್ಯಾಗೆಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೋತೀನಿ ಇವಾಗ. ನೋಡಿ ಮಗ ಬಂದಾಯ್ತು, ಇವಾಗ ರೆಡಿಯಾಗಿ ಹೋಗ್ತಾನೆ. ನೋಡಿ ಬ್ಯಾಗೆಲ್ಲ ತಗೊಂಡು ಹೊರಟ್ಬಿಟ್ಟ ಇವಾಗ. ಅದಾದಮೇಲೆ ತುಂಬ ಕೆಲಸ ಇತ್ತು. ನಮ್ಮ ಮನೆಯವ್ರು ಹೊರಗಡೆ ಇಲ್ಲಿ ಸ್ವಲ್ಪ ಪೇಂಟ್ ಟಚಪ್ ಮಾಡ್ತಾಯಿದ್ರು, ಅದ್ರ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪೇಂಟ್ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆನೂ ಇದ್ದಾರೆ ಜೊತೆಯಲ್ಲಿ. ಮಗ ಹೋದ್ಮೇಲೆ 3 ಜನ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಅದಕ್ಕೆ ಕಾಫಿ ಕರಿಯೋಕ್ಕೆ ಬಂದೆ ನಾನು ಹೊರಗಡೆ. ನೋಡಿ ಎಷ್ಟು ಹೇಳಿದ್ರು ಸುಮ್ಮನಿರಲ್ಲ, ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತಾರೆ ನಮ್ಮ ಮನೆಯವರು. ನಾನಿಲ್ಲಿ ಕಾಫಿ ಮಾಡೋಣ ಅಂತ ಬಂದೆ. 3 ಜನಕ್ಕೂ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಮಗ ಕಾಫಿ ಕುಡಿಯೋಲ್ಲ, ಹಾಗೆ ಹೊರಟ್ಬಿಡ್ತಾನೆ ಬೆಳಗ್ಗೆನೇ. ಅವನು ಹೋದ್ಮೇಲೆ ನಮ್ಮ ಮಿಕ್ಕಿದ ಕೆಲಸ ಮಾಡ್ಕೋಬೇಕು. ನೋಡಿ ಆಯಿತು, ಕಾಫಿ ಮಾಡ್ತಾಯಿದ್ದೀನಿ. ಕಾಫಿನೂ ರೆಡಿ ಆಯಿತು. ನೋಡಿ ನಾನು ಲಿವಿಸ್ತಾ ಕಾಫಿ ಯೂಸ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಲಿವಿಸ್ತಾ ಯೂಸ್ ಮಾಡಿ ನೀವೂ. ಯಾರು ಗೆಸ್ಟ್ ಬಂದ್ರೂ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಕಾಫಿ ಅಂತೂ. ಕಾಫಿ ರೆಡಿ ಆಯ್ತು ಇವಾಗ. ಸ್ಟ್ರಾಂಗ್ ಕಾಫಿ, ಸ್ಟ್ರಾಂಗಾಗಿರುತ್ತೆ ಲಿವಿಸ್ತಾ ಕಾಫಿ ಅಂತೂ. ನೋಡಿ ರೆಡಿ ಆಯಿತು. ಈ 3 ಜನಕ್ಕೂ ಗ್ಲಾಸಿಗೆ ಹಾಕ್ಕೊಳ್ತೀನಿ. ತುಂಬ ಈಸಿ ಇದೆ ಬಿಸಿಬೇಳೆ ಭಾತು. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ರೂ. ನೋಡಿ ಇಬ್ಬರಿಗೂ ಕಾಫಿ ತಗೊಂಡು ಹೋಗ್ತಾಯಿದ್ದೀನಿ. ಒಬ್ರಿಗೆ ಸ್ವಲ್ಪ ಕಮ್ಮಿ ಬೇಕು, ಸ್ವಲ್ಪ ಒಬ್ರಿಗೆ ಜಾಸ್ತಿ ಬೇಕು. ಅದಕ್ಕೆ ಒಂದು ಚಿಕ್ಕದು ಒಂದು ದೊಡ್ಡ ಗ್ಲಾಸ್ ಇಟ್ಕೊಂಡಿದ್ದೀನಿ. ನೋಡಿ 3 ಜನ ಕೂತ್ಕೊಂಡು ಕಾಫಿ ಕುಡಿದ್ವಿ. ನಮ್ಮನೇಲಿ ಪೇಂಟ್ ಹಬ್ಬ ಕೈಲೇ ಇಟ್ಕೊಂಡು ಕಾಫಿ ಇಸ್ಕೊಳ್ತಾ ಇದ್ದಾರೆ. ಒಳಗಡೆ ಕರೆದೆ ಬಂದು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. ನೋಡಿ 3 ಜನ ಕಾಫಿ ಕುಡಿದ್ವಿ. ಆಮೇಲೆ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ತಿಂಡಿ ತಿಂದ್ವಿ, ಬಿಸಿಬೇಳೆ ಭಾತು. ನೋಡಿ ಈಗ ಬಂದಿತ್ತು ಬಿಸಿಬೇಳೆ ಭಾತಂತೂ. ಮಗನಿಗೆ ಅರ್ಜೆಂಟಲ್ಲಿ ಬಾಕ್ಸಿಗೆ ಹಾಕಿ ಕಳಿಸ್ಬಿಟ್ಟೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ಅಷ್ಟು ರುಚಿಯಾಗಿತ್ತು. ಬಿಸಿಬೇಳೆ ಭಾತ್ ಪೌಡ್ರದ್ದು ನಾನು ವೀಡಿಯೋ ಹಾಕ್ತೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ರೈಸ್ ಬಿಸಿಬೇಳೆ ಭಾತು. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮರಿದನ್ನೇ ನೀವು ಮಾಡ್ಕೊಳ್ಳಿ. ಈ ಥರ ಬಿಸಿಬೇಳೆ ಭಾತು ವೆರೈಟಿ ಹಾಕಿದ್ದೀನಿ ತಿಂಡಿದು. ನೋಡಿ ನೀವು ನಮ್ಮ ಚಾನಲ್ನ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ.
ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.